ನಮಸ್ತೆ, ವೆಲ್ಕಮ್ ಟು ಫ್ಯೂ ಮಿನಿಟ್ಸ್ ವಿತ್ ಮೋಹನ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಗೈಸ್. ಇವತ್ತು ನಾವು ಕಡಲೆಕಾಯಿ ಪರ್ಸೆಗೆ ಬಂದಿದ್ದೀವಿ. ಕಾರು ಮುಂದೆ ಅಲ್ಲಿ ನಿಲ್ಸಿದ್ದೀನಿ ಪಾರ್ಕಿಂಗ್. ಮಮ್ಮಿ ಬಾವ ಅವ್ರನ್ನೆಲ್ಲ ಮುಂದೆ ಬಿಟ್ಟಿದ್ದೀನಿ ನಾನು. ಇವತ್ತು ಕೀನ ಕರೆಕ್ಟಾಗಿ ಲಾಕ್ ಮಾಡಿ ಜೋಬಲ್ಲಿ ಹಾಕೊಂಡು ಬಂದಿದ್ದೀನಿ ಗೈಸ್. ಫೈನ್, ಬನ್ನಿ ಕಡಲೆಕಾಯಿ ಪರ್ಸೆ ನೋಡ್ಕೊಂಡು ಬಂದ್ಬಿಡೋಣ, ಓಕೆನಾ? ಅಲ್ಲಿದೆ ನೋಡಿ ಎಂಟ್ರೆನ್ಸ್. ಜನಸಾಗರ ನೋಡಿ ಹೆಂಗಿದೆ. ಅಲ್ಲಿಂದ ಒಳಗಡೆ ಬಂದ ತಕ್ಷಣ ಎಲ್ಲ ಅಂಗಡಿಗಳು ಸ್ಟಾರ್ಟ್. ಚಿಕ್ಕ ಮಕ್ಕಳಿಗೆ ಏನೇನು ಬೇಕೋ ಎಲ್ಲ ಇದೆ, ಎಲ್ಲ ತಿನ್ಬೋದು. ಫಸ್ಟು ಫ್ಯಾಮಿಲಿನ ಮೀಟ್ ಆಗ್ಬಿಡೋಣ, ಆಮೇಲೆ ಸ್ಟಾರ್ಟ್ ಮಾಡೋಣ. ಗೈಸ್ ಎಲ್ಲರೂ ಇದ್ದಾರೆ, ನಮ್ಮ ಮಮ್ಮಿನೇ ಕಾಣಿಸ್ತಾ ಇಲ್ಲ ನನಗೆ. ಎಲ್ಲಿದ್ದಾರೋ ಹುಡುಕ್ಬೇಕೀಗ. ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾ ಇಲ್ಲ ಯಾರು. ಗೈಸ್ ಎಷ್ಟು ಅಂಗಡಿಗಳಿದೆ ಗೊತ್ತಾ? ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಬಂದರೆ ದರೋಡೆ ಮಾಡ್ತಾರೆ, ಹುಷಾರಾಗಿರಿ. ಹಾಯ್ ಹಾಯ್ ಹಾಯ್. ಎಷ್ಟು ಮಗ ಅದು? 20ನಾ? ನೋಡಿ ಸಿಕ್ಕಿದ್ರು, ಕಳ್ಳರು ಸಿಕ್ಕಿದ್ರು. ನೋಡಿ ಗೈಸ್, ಅಲ್ಲಿಂದ ಹುಡ್ಕೊಂಡು ಬಂದಿದ್ದೀನಿ. ವೆಲ್ಕಮ್ ಟು ಫ್ಯೂ ಮಿನಿಟ್ಸ್ ವಿತ್. ಇಲ್ಲಿಂದ ಶುರು ಆಗುತ್ತೆ ನಮ್ಮದು ಹಬ್ಬ. ಇಲ್ಲಿ ನಮ್ಮ ಆಡಿಯೋ, ನಮ್ಮ ಅಕ್ಕ. ಹಾಯ್ ಬವ್ವ, ಸಕ್ಕತ್ತಾಗಿದೆ ಸ್ಪಕ್ಸು. ಓಯ್ ಯಾರು ನೀನು? ಓಯ್ ಯಾರು? ದೀಪೇಶ್. ಹಾಯ್ ಮಮ್ಮಿ. ನಾವು ಎಲ್ಲಿಗೆ ಬಂದಿದ್ದೀವಿ ಇವತ್ತು ಮಮ್ಮಿ? ಕಡಲೆಕಾಯಿ ಪರ್ಸೆಗೆ ಬಂದಿದ್ದೀವಿ ಗೈಸ್. ಬನ್ನಿ, ಏನೇನಿದೆ ಏನಿಲ್ಲ ಹಾಗೆ ನೋಡ್ಕೊಂಡು ಹೋಗೋಣ. ನಾನೊಂದು ಸ್ಪೆಕ್ಸ್ ತೊಗೊಂಡ್ಬಿಡ್ತೀನಿ ಈಗ. ಬವ್ವ, ನಮ್ಮ ಅಕ್ಕ ಫ್ರೂಟ್ ಸಲಾಡಿಂದ ಸ್ಟಾರ್ಟ್ ಮಾಡಿದ್ಲ. ಇಲ್ಲಿ ಸ್ಟಾರ್ಟ್ ಬವ್ವ. ತಿಂಡಿಗಳಿದೆ, ಮತ್ತು ಮನೆಗೆ ಬೇಕಾಗೋ ಎಲ್ಲ ಸಾಮಗ್ರಿಗಳು ಅಲ್ಲಿ ಸಿಗುತ್ತೆ. ಮನೇಲಿ ಹೆಲ್ದಿ ಅಂತ ಹೇಳಿ ಹೊರಗಡೆ ಬಂದ್ರೂ ಹೆಲ್ದಿ ತಿಂತವ್ರೆ. ಏನಿದೆ ಅದು? ಮ್ಯಾಂಗೋ ತಿಂತವ್ರೆ, ರಾ ಮ್ಯಾಂಗೋ. ಇಲ್ಲಿಂದ ನಮ್ಮದು ಪರ್ಚೇಸಿಂಗ್ ಎಲ್ಲ ಶುರು. ಯಪ್ಪ ಏನೇನು ಕೇಳ್ತಾನೆ ನೋಡಬೇಕು. ಆಲ್ರೆಡಿ ಶುರು. ಏನೊಮ್ಮೆ ಪರ್ಚೇಸಿಂಗ್ ಅಡ್ಡ ಆಗ್ಬಿಟ್ಟಿದೆ ಇದು. ಅಲ್ಲಿಂದ ಅಲ್ಲಿವರೆಗೂ ಬರೀ ಅಂಗಡಿನೇನು? ಓಕೆ. ಏನಪ್ಪ? ಹೌದಲ್ಲ, ಎಲ್ಲರಿಗೂ ಸೌಂಡ್ ಅಲ್ವಾ? ಕಡಲೆಕಾಯಿ ಪರ್ಸೆಗೆ ಬಂದು ಕಡಲೆಕಾಯಿ ತಗೊಂಡು ಹೋಗದೆ ಇದ್ರೆ ಹೆಂಗೆ? ಇಲ್ಲಿ ಸ್ಟಾರ್ಟ್ ಆಗಿದೆ. ಬಿಸಿ ಬಿಸಿ ನಮ್ಮಮ್ಮ. ದೀಪ್ಸ್ ಏನು ಬೇಕು ದೀಪ್ಸ್ ನಿನಗೆ? ಗೌಡ ಗೈಸ್, ಇಲ್ಲಿ ಪ್ಲೇ ಸ್ಟೇಷನ್ ಎಲ್ಲ ಇದೆ. ಆ ಕಡೆ ಹೋದರೆ ಆಟ ಆಡೋದೆಲ್ಲ ಅಲ್ಲಿ ಕರ್ಕೊಂಡು ಹೋಗೋಣ. ಮೇಳ ನಿನ್ಗೆ ಅಲ್ಲಿ ದೊಡ್ಡದಾಡೋಣ ನಾನು ನೀನು. ಓಕೆ. ಹಾಯ್ ಸರ್, ಹಾಯ್. ಎಂಜಾಯ್ ಮಾಡಿ. ಸಿ ಯು. ಯಾವುದು ಕ್ಯಾಮ್ರಾ ಅಂತ ಕೇಳ್ತಾ ಇದ್ರು. ನಮ್ಮದು ಯಾವುದು? 17+ Pro Ultra I+ Pro. ಸೂಪರ್. ಕೊಡಿ ಸ್ವಲ್ಪ ಸಬ್ಸ್ಕ್ರೈಬರ್ಸ್ಗೆ. ಥ್ಯಾಂಕ್ ಯು. ಹಿಂಗೆ ಓಪನ್ ಆಗಿ ಮಾತಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಒಬ್ರೊಬ್ರು ಮಕನೇ ನೋಡ್ಕೊಳ್ಳಲ್ಲ, ಹಂಗಾಗ್ಬಿಟ್ಟಿದ್ದೀವಿ ಇವಾಗ. ಗೈಸ್ ಜನಸಾಗರ, ಯಾರ್ಯಾರು ಎಲ್ಲ ಫ್ಯಾಮಿಲಿನೇ ಅನ್ನಿಸ್ತಾ ಇದೆ. ಎಲ್ಲರೂ ನಮ್ಮವ್ರೆ ಅಲ್ವಾ? ಜಗತ್ತೆಲ್ಲ ನಮ್ಮದೇ. ಎಷ್ಟು ಸರ್ ಲೀಟರ್? 50? ಲೀಟರ್ 50. ಸೆಕ್ಯೂರಿಟಿಗೆ ಪೊಲೀಸ್ ಅವರಿದ್ದಾರೆ ಗೈಸ್. ಓಕೆ. ಇವತ್ತು ನಾಳೆ ನಾಡಿದ್ದು 3 ದಿನ ಇರುತ್ತಾ? ಓಕೆ, 3 ಡೇಸು. ಇವತ್ತು ನಾವು ಸ್ಯಾಟರ್ಡೆ ಬಂದಿದ್ದೀವಿ. ಸಂಡೇ ಮಂಡೇ ಇವಾಗಲೇ ನಡೆಯೋಕ್ಕೆ ಜಾಗ ಇಲ್ಲ. ಸ್ಯಾಟರ್ಡೆ ಮಂಡೇ ಅಂತೂ ಬಟ್ ಒಂದ್ಸತಿ ಬನ್ನಿ. ಅಲ್ಲಿಂದ ಇಲ್ಲಿ ನಾವು ಏನೇನು ನೋಡಲಿಲ್ಲ ಅದೇ
ಎಲ್ಲ ನೋಡ್ಬಿಟ್ವಿ. ಎಲ್ಲ ನೋಡ್ಬಿಟ್ವಿ. ಏನು ನೋಡಿಲ್ಲ, ಇನ್ನೂ ಮುಂದಕ್ಕೆ ಇನ್ನೂ ತುಂಬ ಇದೆ ನೋಡೋದು. ದಯವಿಟ್ಟು ಯಾರಾದರೂ ಪರ್ಚೇಸಿಂಗ್ ಹೋಗ್ಬೇಕು ಮಗನೇ ಹೋಗೋಣ ಅಂತಾರೆ ನೋಡಿ, ಅವ್ರ ಜೊತೆ ಮಾತ್ರ ಬರಬೇಡಿ ಗಾಯ್ಸ್. ನಮ್ಮಮ್ಮ ಒಂದು ಬ್ಯಾಗ್ ಕೂಡ ತಗೊಂಡ್ಬಂದಿದ್ದಾರೆ ಗೈಸ್. ಅದೇನಾದ್ರೂ ಅದನ್ನ ಕಾರಲ್ಲಿ ಬಿಟ್ಟಿದ್ದೀನಿ ಗೈಸ್. ಕೈಯಲ್ಲೇ ಇದೆ. ನೋಡಿ ನೋಡಿ ನೋಡಿ. ಗೊತ್ತಾಯ್ತು ನೀವೇ. ಬರಲೇಬೇಕು, ಹಾಕ್ತೀನಿ ನಿಮ್ಮನ್ನ ಗ್ಯಾರಂಟಿ. ಫ್ಯೂ ಮಿನಿಟ್ಸ್ ವಿತ್ ಮೋಹನ್. ಬೀಡ್ ಯೋರ್ ಓನ್ ಕ್ಯಾಂಡಿ ಅಂತೆ. ಅವರು ಬೇಸ್ ಕೊಡ್ತಾರೆ, ನಾವು ಏನೇನು ಬೇಕೋ ಫ್ಲೇವರ್ಸ್ ಎಲ್ಲ ಹೇಳ್ಬೋದು ಕ್ಯಾಂಡಿನ. ಸೂಪರ್ ಇಲ್ಲಿದೆ ನೋಡಿ ಹಿಂಗೆ. ಆಗಲೇ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು, ಇವಾಗ ಮೂವಿಂಗೂ ಇಲ್ಲ. ಸ್ವಲ್ಪ ಗೈಸ್ ನೋಡಿ, ಇದಕ್ಕೆ ಬಂದಿದ್ದು ಇದನ್ನ ಹುಡುಕೊಂಡು ನೋಡಿ. ನ್ಯೂಟ್ರಿ ಬೌಲ್ ಅಂತೆ. ಹೆಲ್ದಿ ಸರ್, ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಹೆಲ್ದಿ ಕಾಣಿಸ್ತು ನನಗೆ ಇಲ್ಲಿ. ಎಷ್ಟು ಸರ್? ಒಂದು ಬೌಲ್ 50ನಾ? ಓಕೆ, ಏನು ಕೊಡ್ತೀರಾ? ಯಾವ ಸ್ಪ್ರೌಟ್ಸು? 9 ಟೈಪ್ ಸ್ಪ್ರೌಟ್ಸಾ? ಒಂದು ಕೊಡಿ ಸರ್, ಒಂದು ಬೌಲ್. ರೈಸ್ ನೋಡಿ, ಹೆಲ್ದಿನೂ ಇದೆ. ಇಲ್ಲಿ ಬಂದಾಗ ಇಲ್ಲಿಗೆ ಬನ್ನಿ ಒಂದ್ಸತಿ. ಅದಿದೆ ಸರ್. ಬೇರೆ ಎಲ್ಲಾದರೂ ಸ್ಟೋರ್ ಇದೆಯಾ ನಿಮ್ಮದು? ಓಕೆ ಹಾಂ ಆ ಹೋಟೆಲ್ ಪಕ್ಕದಲ್ಲಿ ರೈಟ್? ಓಕೆ. ಗೈಸ್ ನೋಡಿ, ಕುಕ್ಕಿಂಗ್ ವಿಡಿಯೋಗೆ ಈಗಲೇ ಪರ್ಚೇಸ್ ಮಾಡ್ತಾಳೆ ನಮ್ಮ ಅಕ್ಕ. ವಿಡಿಯೋ ಬರುತ್ತಲ್ಲ ನಮಗೆ ಚೆನ್ನಾಗಿ ಕಾಣ್ತಾ ಇದೆ. ಯೂಸ್ ಮಾಡ್ಕೋಬೋದಲ್ಲ. ನೋಡಿ ಇವೆಲ್ಲ ಬರೀ ಅಡುಗೆ ಸಾಮಾನುಗಳೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಗೈಸ್ ಹೊಂಬು ಬಂದಿದೆ ಗೈಸ್ ನನಗೆ. ಗೈಸ್ ನೋಡಿ, ಅಷ್ಟು ಪಾನಿಪುರಿ ಮಧ್ಯೆ ಒಂದು ಸ್ಪ್ರೌಟ್ಸ್. ಸೂಪರ್ ನೀನು, ಹಿಂಗೆ ಎಲ್ಲರೂ ಅದೇ ತಿನ್ಬೇಕು. ಸೂಪರ್. ಶುರು. ಹಾಯ್ ದೇ ಯಾವಾಗ ಅವರೆಲ್ಲ ಸಬ್ಸ್ಕ್ರೈಬ್ ಹಾಕೊಂಡು ಹಾಕ್ತಾರೆ. ನೆಕ್ಸ್ಟ್ ಈ ಪರ್ಸೆಯಿಂದ ತುಂಬ ಜನಕ್ಕೆ ಯೂಸ್ ಆಗಿದೆ ಆ್ಯಕ್ಚುಲಿ. ಅಲ್ಲಿ ವ್ಯಾಪಾರ ಮಾಡ್ತಾರಲ್ಲ ಅವರು, ಮತ್ತು ನೇರವಾಗಿ ರೈತರು ತಂದು ಇಲ್ಲಿ ಕಡಲೆಕಾಯಿ ಮಾರ್ತಾ ಇದ್ರಂತೆ, ಅಲ್ಲಿ ಹೇಳಿದ್ರು. ಆ್ಯಂಡ್ ದೆನ್ ಚಿಕ್ಕ ಮಕ್ಳಿಗಂತೂ ಸೂಪರ್ ಜಾಗ. ತಿನ್ನೋದು, ಮನೆಗೆ ಏನು ಬೇಕೋ ಅದು, ಚಿಕ್ಕ ಹುಡುಗರದಿದು ಎಲ್ಲ ಸಿಕ್ಕಿದೆ. ಹೋಗಿ ದೇವಸ್ಥಾನ ನೋಡೋದು ಒಂದೇ ಬಾಕಿ. ನಡ್ರಿ ಹೋಗೋಣ. ಹಿಂಗೆ ಮುಂದೆ ಹೋಗಿ ಲೆಫ್ಟ್ ಸೈಡ್ ಹೋದ್ರೆ ದೊಡ್ಡ ಗಣಪತಿ, ಅದರ ಮೇಲೆ ಹೋದ್ರೆ ಬಸವಣ್ಣ ದೇವಸ್ಥಾನ. ಹಿಂಗೆ ಹೋಗ್ಬೇಕು. ಇಲ್ಲಿ ನೋಡಿ, ಈ ರೋಡ್ ಎಲ್ಲ ನಮ್ಮ ಅಮ್ಮನೇ ನಮ್ಮ ಮಗು. ಹಾಯ್ ಮಚ್ಚ, ಹಾಯ್, ಹೌ ಆರ್ ಯು? ಸೂಪರ್ ನೋಡಿ, ಕಳ್ಳಕಾಯಿ ಪರ್ಸಲ್ ಮೀಟ್ ಆದ್ವಿ ಇಬ್ಬರು ಮಚ್ಚನ. ದೇವಸ್ಥಾನಕ್ಕೆ ಹೋಗಿ ಬಂದೆ, ತುಂಬ ರಶ್ ಇತ್ತು. ಮೊಬೈಲ್ ತೆಗಿಯೋಕ್ಕೂ ಜಾಗ ಇರಲಿಲ್ಲ. ಮನುಷ್ಯರು ಹಿಂಗೆ ಅಂಟ್ಕೊಂಡವ್ರೆ ಗೈಸ್. ತುಂಬ ಕಷ್ಟ. ಬಟ್ ದೇವ್ರ ದರ್ಶನ ಮಾಡೋದು ತುಂಬ ಇಂಪಾರ್ಟೆಂಟು. ಬನ್ನಿ ಒಂದ್ಸತಿ ನೋಡ್ಕೊಂಡು ಹೋಗಿ. ಬೆಂಗಳೂರು ಸುತ್ತಮುತ್ತ ಇದ್ದರೆ ಅಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಒಂದ್ಸತಿ ಬಂದುಬಿಡಿ. ಏನು ಬೇಕು? ಯಾಕೆ? ಓಕೆ ಇಲ್ವಾ ಹಾರ್ಸ್? ಫೈನ್. ಮಕ್ಕಳಿದ್ರೆ ಹುಷಾರು, ಕೈ ಬಿಡಂಗೆ ಇಲ್ಲ. ತುಂಬ ರಶ್ ಇದೆ ಗೈಸ್. 2 ನಿಮಿಷ ಎಲ್ಲಿದಾನೋ ಅಂದ್ಕೊಂಡ್ಬಿಟ್ಟೆ ನಾನು. ಫೈನ್. ಕಿಶೋರ್ ನೋಡಿ, ಕಿಚನ್ಗೆ ನಿಮ್ಮ ಹೆಸರು ಹಾಕಿ ಕೊಡ್ತಾರೆ ನೋಡಿ. ಮಮ್ಮಿ ಸಣ್ಣ ಆದರೆ ಇದೊಂದು ಪ್ರಾಬ್ಲಮ್. ಅಮ್ಮ ಹಿಂದೆನೇ ಸುತ್ತಾ ಇರ್ಬೇಕೀಗ. ಎಲ್ಲ ರೇಟು ಕೇಳ್ತಾಳೆ ಗೈಸ್. ಅಲ್ಲಿಂದ ಇಲ್ಲಿವರೆಗೂ ಏನೇನು ಬೇಕೋ ಎಲ್ಲ ಕೇಳ್ತಾರೆ. ಮಮ್ಮಿ
ಬೈ ಒನ್ ಗೆಟ್ ಒನ್ ಇಲ್ಲ ಇಲ್ಲಿ. ಕನ್ನಡವೇ ನಮ್ಮ ಉಸಿರು ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಅವ್ರು ನೋಡಿ ಹೇಳ್ತಾ ಇದ್ದಾರೆ ಕನ್ನಡದಲ್ಲೇ ಮಾತಾಡಿ, ಅಲ್ಲಿ ಇದು ಮಾಡಿ ಅಂತ. ಅಲ್ಲಿ ಬೋರ್ಡ್ ಇಟ್ಕೊಂಡಿದ್ದಾರೆ ನೋಡಿ ಮಾ. ನೈಸ್ ಇನಿಷಿಯೇಟಿವ್. ಅದು ಯಾರು ಮಾಡ್ತಾ ಇದ್ದಾರೋ ವೆರಿಫೈ ಹೇಳ್ತಾ ಇಲ್ಲ, ಸುಮ್ಮನೆ ಬೋರ್ಡ್ ಇಟ್ಕೊಂಡು ಹೋಗ್ತವ್ರೆ. ಹೆಂಗಿತ್ತು ಬೋವಾ ಫಸ್ಟ್ ಎಕ್ಸ್ಪೀರಿಯನ್ಸು? ಏನಂದರೆ ಗೂಗಲ್ ಪೇ ಫೋನ್ ಪೇ ರೆಡಿ ಇಟ್ಕೊಂಡು ಬರ್ಬೇಕು ಇಲ್ಲಿಗೆ. ಖಾಲಿ ಈ ಮೋಟಿವೇಶ್ನಲ್ಲು ದೇವ್ರದ್ದು ಈ ಥರ ಹಾಕ್ಕೊಳ್ಳೋದೆಲ್ಲ ಇಷ್ಟ ನಮ್ಮ ಕಿಶುಗೆ. ಟ್ರಸ್ಟ್ ಯುವರ್ ಕ್ರೇಜಿ ಐಡಿಯಾಸ್, ಗೆಟ್ ಸ್ಟ್ರಾಂಗ್. ಹಂಗೂ ಹಿಂಗೂ ಇಷ್ಟು ತೊಗೊಂಡ್ಬಿಟ್ವಿ ದೀಪ್ಶಿ ಅಲ್ವಾ? ನಿಂದೇ ಅರ್ಥ ಇರೋದು ಅದರಲ್ಲಿ. ಗೈಸ್ ಬೇಡ ಬೇಡ ಅಂದ್ಕೊಂಡು ಆಯ್ತು, ಇಷ್ಟು ಶಾಪಿಂಗ್ ಆಯ್ತು. ಎಲ್ಲ ಇದ್ದು ಇಲ್ಲಿ ಇವಳು ನಮ್ಮ ಅಕ್ಕದೇ ಇಲ್ಲಿ. ಎಲ್ಲೇ ಟೈಮ್ ಆಗೋಯ್ತು 10 ಗಂಟೆ. ಇವಾಗ ಎಲ್ಲಿ ಹೋಗ್ತೀಯಾ? ಅಲ್ಲೆಲ್ಲ ಕ್ಲೋಸ್ ಮಾಡಿರ್ತಾರೆ. ಅಲ್ಲಿ ಆಟ ಆಡೋಕ್ಕೆ ಪ್ಲೇ ಸ್ಟೇಷನ್ ಥರ ಮಾಡಿದ್ದಾರೆ ಗೈಸ್. ತುಂಬ ಚೆನ್ನಾಗಿತ್ತು, ಹೋಗೋಣ ಅಂದ್ಕೊಂಡ್ವಿ. ಬಟ್ ಟೈಮ್ ಈಸ್ ಅಪ್, ಎನರ್ಜಿ ಈಸ್ ಆಲ್ಸೋ ಅಪ್. ಇವಾಗ ಮನೆಗೆ ಹೋಗ್ಬೇಕೇನೋ. ಮನೆಯವ್ರಿದ್ರೆ ಮನೆಯವ್ರ ಜೊತೆ, ಗರ್ಲ್ ಫ್ರೆಂಡ್ ಇದ್ದರೆ ಗರ್ಲ್ ಫ್ರೆಂಡ್ ಜೊತೆ ದಯವಿಟ್ಟು ಒಂದು ಸತಿ ವಿಸಿಟ್ ಮಾಡಿ. ಇನ್ನೊಂದು 2 ಡೇಸ್ ಮತ್ತೆ ಆಗೋಗುತ್ತೆ, ನೋಡೋಕ್ಕಾಗಲ್ಲ. ಈ ಥರ ಎಕ್ಸ್ಪೀರಿಯನ್ಸ್ ಮತ್ತೆ ಸಿಗಲ್ಲ. ಒಂದು ಸತಿ ಬನ್ನಿ. ಬಾಸ್ ಆಲ್ ಟೈಮ್ ಫೇವ್ರೇಟ್. ಹೋಗೋಣ ಈ ಸತಿ ಕನ್ಸರ್ಟ್ಗೆ. ಸರ್ ಥ್ಯಾಂಕ್ ಯು, ಟ್ರಾಫಿಕ್ ಕ್ಲಿಯರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ತುಂಬ ಕಷ್ಟಪಡ್ತಾ ಇದ್ದಾರೆ ಗೈಸ್ ಪೊಲೀಸವರು. ಹ್ಯಾಟ್ಸ್ ಆಫ್ ಅವ್ರಿಗೆ, ಅವ್ರ ಪೇಷೆಂಟ್ಸ್ಗೆ ಎಲ್ರಿಗೂ ಎನರ್ಜಿ ಲೋ ಆಗಿಬಿಟ್ಟಿದೆ. ಬಟ್ ತುಂಬ ಚೆನ್ನಾಗಿ ಕ್ಲಿಯರ್ ಮಾಡ್ತಾ ಇದ್ದಾರೆ ಗೈಸ್. ಆಗಲೇ ನೋಡಿದ್ರಲ್ಲ, ಬೋರ್ಡ್ ಎತ್ಕೊಂಡು ಹೋಗ್ತಾಯಿದ್ರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡ ಮಾತಾಡಿ, ನಮ್ಮ ಕರ್ನಾಟಕದಲ್ಲಿದ್ದೀರಾ ಕನ್ನಡ ಮಾತ್ರ ಮಾತಾಡಿ ಅನ್ನೋ ಥರ ಬೋರ್ಡ್ ಎಲ್ಲ ಎತ್ಕೊಂಡು ಹೋಗ್ತಾಯಿದ್ರು. ತುಂಬ ಖುಷಿ ಆಯಿತು. ಸ್ಟಾಪ್ ಮಾಡಿ ಮಾತಾಡ್ತಾ ಇದ್ದೀನಿ. ಇದೇ ಆ ಗ್ರೂಪು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ಏನು ಮಾಡ್ತಾ ಇದ್ರಿ ಸರ್ ಅದು? ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಈ ಕನ್ನಡ ಪರಿಚಯ ಇದಕ್ಕೆ ಹಬ್ಬಕ್ಕೆ ಭಾಷೆಗಳು. ನಮ್ದು ಕನ್ನಡ ಮನಸ್ಸುಗಳು ಕರ್ನಾಟಕ ಅಂತ ಒಂದು ಟೀಮು. ನಮ್ಮ ಕೆಲಸನೇ ಕನ್ನಡ ಉಳಿಸುವಂಥದ್ದು ಮತ್ತೆ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ಅಂತ ಮಾಡ್ತೀವಿ. ಈಗಾಗಲೇ ಕರ್ನಾಟಕದಾದ್ಯಂತ ನಮ್ಮ ತಂಡ ಅಂದ್ರೆ ಏನೋ ಈ ಅಳಿವಿನಂಚಲಿ ಇರ್ತಕ್ಕಂಥ ಕನ್ನಡ ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಸುಣ್ಣ ಬಣ್ಣ ಬಳಿದು ಅಗತ್ಯವಾಗಿರ್ತಕ್ಕಂಥ ವಸ್ತುಗಳನ್ನ ಒದಗಿಸಿ ಈಗಾಗಲೇ ಎಂಟೈರ್ ಕರ್ನಾಟಕದಲ್ಲಿ 53 ಶಾಲೆಗಳನ್ನ ನಾವು ದತ್ತು ತಗೊಂಡು ಏನೋ ಪುನರುಜ್ಜೀವನಗೊಳಿಸಿದ್ವಿ. ಇದ್ರ ಜೊತೆಗೆ ಬೇರು ಭೂಮಿ ಅಂತ ನಮ್ದು ಇನ್ನೊಂದು ಟೀಮ್ ಇದೆ. ಅದು ಅದ್ರ ಕೆಲಸ ಬಂದ್ಬಿಟ್ಟು ಈ ಪರಿಸರ ಉಳಿಸುವಂಥದ್ದು, ಗಿಡ ನೆಡುವಂಥದ್ದು ಮತ್ತೆ ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಮಾಡುವಂಥದ್ದು. ಅದರ ನಿಟ್ಟಿನಲ್ಲಿ ಈಗಾಗಲೇ ಒಂದು 12-13 ಸಾವಿರ ಗಿಡಗಳನ್ನ ನಾವು ಕರ್ನಾಟಕದಲ್ಲಿ ನೆಟ್ಟಿದ್ದೀವಿ. ಮತ್ತು ಹತ್ತತ್ರ ಒಂದು 8 ರಿಂದ 10 ಟನ್ ಪ್ಲಾಸ್ಟಿಕ್ನ ಆಯ್ದಿದ್ದೀವಿ. ಲಾಸ್ಟ್ ಟೈಮ್ ದೇವರಮನೆ ಬೆಟ್ಟದಲ್ಲಿ ಒಂದು 4-5 ಟನ್ ನಾವು ಕಸ ಆಯ್ದಿದ್ದೀವಿ. ನಮ್ಮ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಕುಡಿತಿನ ಬಗ್ಗೆ ಅನ್ನೋ ಗ್ರಾಮದಲ್ಲಿ 5,000 ಗಿಡ ನೆಟ್ಟು ಬಯೋ ಪಾರ್ಕ್ ಮಾಡಿದ್ದೀವಿ. ಇದು ನಮ್ಮ ಕನ್ನಡ ಮನಸ್ಸುಗಳು ಕರ್ನಾಟಕ ಮತ್ತು ಬೇರು ಭೂಮಿ ತಂಡದಿಂದ ಆಗಿರೋದು. ಇದ್ರ ಜೊತೆಗೆ ನನ್ನ ಹೆಸರು ರಾಕೇಶ್ ದಳ್ವಾಯ್ ಅಂತ. ನಾನು ಮೂಲತಃ ಬಳ್ಳಾರಿಯವನು. ಈಗ ಬೆಂಗಳೂರಲ್ಲಿ ರಂಗಭೂಮಿ ಮತ್ತು ಸಿನಿಮಾ ಮಾಡ್ತಾ ಇದ್ದೀನಿ. ಅದರೊಟ್ಟಿಗೆ ಇದೊಂದು ನನ್ನ ಟೀಮು. ಈ ಟೀಮಲ್ಲಿ ನಾನೊಬ್ಬ ಮೆಂಬರು. ಇದೇ ಡಿಸೆಂಬರ್ 6ನೇ ತಾರೀಕು ನನ್ನ ಸಿನಿಮಾ, ನಾನು ಹೀರೋ ಆಗಿ ಆಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ ಧೀರ ಭಗತ್ ರಾಯ್ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಟ್ರೈಲರ್ ಮತ್ತು 2 ಸಾಂಗ್ ರಿಲೀಸ್ ಆಗಿ ಅಭೂತಪೂರ್ವ ವ್ಯೂಸ್ಗಳನ್ನ ಕಾಣ್ತಿದೆ. ನೀವು ಯೂಟ್ಯೂಬ್ ಹೋಗಿ ಆಡಿಯೋ ಅನ್ನೋ HAADIO ಆಡಿಯೋ ಅನ್ನೋ ಯೂಟ್ಯೂಬ್ ಚಾನಲ್ಗೆ ಹೋದ್ರೆ ನಮ್ಮ ಎಲ್ಲ ಇಂಟರ್ವ್ಯೂಗಳು, ಸಾಂಗು ಮತ್ತೆ ಟ್ರೈಲರ್ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ. ಧೀರ ಭಗತ್ ರಾಯ್ ಅಂತ ಎಂಟೈರ್ ನಮ್ಮ ಸಿನಿಮಾದ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಡಿಸೆಂಬರ್ 6 ಧೀರ ಭಗತ್ ರಾಯ್ ಕರ್ನಾಟಕದಾದ್ಯಂತ ರಿಲೀಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮನ್ನ ಮಾತಾಡಿ ನನಗೆ ಖುಷಿ ಆಯ್ತು. ಕೀಪ್ ಅಪ್ ದ ಗುಡ್ ವರ್ಕ್. ಥ್ಯಾಂಕ್ ಯು ಸೋ ಮಚ್. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕರ್ನಾಟಕದಲ್ಲಿ ಕನ್ನಡನೇ ರಾಷ್ಟ್ರ ಭಾಷೆ ಅಷ್ಟೇ. ಇನ್ನೊಂದೇನು ಅಂದ್ರೆ ಕರ್ನಾಟಕ ಮಾತೆ. ಕನ್ನಡನ ಬೆಳೆಸೋದು ಬೇಡ, ಕನ್ನಡನ ಬಳಸಿದ್ರೆ ಸಾಕು. ಕನ್ನಡನ ಬೆಳೆಸಕ್ಕೆ ಹೋಗ್ಲೇ ಬೇಡ ಗುರು, ಬಳಸು ಸಾಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಗಿತ್ತು ಕಾರ್ ಹತ್ತಿದೀವಿ, ಮನೆ ಕಡೆ ಹೊರಟ್ವಿ. ಮನೆಗೆ ಹೋದ್ಮೇಲೆ
ಸಿಗುವ ಏಮಂಟವ್ದೆ ಎಸ್ ಓಕೆ ಗುಡ್ ನೈಟ್ ಎಲ್ರಿಗೂ. ನಮ್ಮ ಭಾವ ಹೇಳ್ಬೇಕು ಗುಡ್ ನೈಟ್ ಅಂತ. ಇವಾಗ ಮನೆ ಸೇರಿದ್ವಿ, 11:15 ಆಗಿದೆ. ಈ ವಿಡಿಯೋನ ನಾನು ಇಲ್ಲೇ ಕ್ಲೋಸ್ ಮಾಡ್ತೀನಿ. ನೀವೇನಾದರೂ ಬೆಂಗಳೂರು ಈ ಕಡೆ ಇದ್ದರೂ ಎಲ್ಲಿದ್ದರೂ ಕಳ್ಳೆಕಾಯಿ ಪರ್ಷೆಗೆ ಒಂದು ಸತಿ ಬನ್ನಿ, ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನದ್ದು. ಅದು ಪಿಕ್ಸು ವಿಡಿಯೋ ಏನೂ ತೊಗೊಳಕ್ಕೆ ಆಗಲಿಲ್ಲ, ತುಂಬ ರಶ್ ಇತ್ತು, ಅಂಟ್ಕೊಂಡ್ಬಿಟ್ಟಿದ್ರು, ಸಫೆಸ್ಟಿಕೇಟ್ ಆಗ್ತಾಯಿತ್ತು, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋದರೆ ಹುಷಾರು, ನೀರು ಕಮ್ಮಿ ಕುಡಿದು ಹೋಗಿ, ಫೆಸಿಲಿಟೀಸ್ ಇಲ್ಲ ಅಲ್ಲಿ, ಆ್ಯಂಡ್ ದೆನ್ ಮಜಾ ಮಾಡ್ಬೋದು. ಓಕೆನಾ? ಹಿಂಗಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾಳೆ ವ್ಲಾಗಲ್ಲಿ ಮತ್ತೆ ಸಿಗುವ. ಟೇಕ್ ಕೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಐ ಲವ್ ಯು ಸೋ ಮಚ್. ಸಿ ಯು. ನೋಡಿ, ಅವ್ರ ಪ್ರಮೋಷನ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅಷ್ಟೇ, ಜಸ್ಟ್ ಹೋಗಿ ಒಂದ್ಸತಿ ಆ ಮೂವಿನ ವಾಚ್ ಮಾಡಿದ್ರೆ ಸಾಕು, ಅವ್ರಿಗೆ ಅದೇ ದೊಡ್ಡ ಹೆಲ್ಪು. ಓಕೆನಾ? ಮಿಸ್ ಮಾಡಬೇಡಿ, ಆ ಮೂವಿನೂ ಒಂದ್ಸತಿ ನೋಡಿ.